ಕಡೆಗೂ ಈತನನ್ನು ಅರೆಸ್ಟ್ ಅಂತೂ ಮಾಡಿದ್ದಾರೆ. ಈಗ ಸತ್ಯಾಸತ್ಯತೆಯ ಪರಿಶೀಲನೆ ಒಂದು ವೇಳೆ ಬಹುಶಃ ಈತನನ್ನು ಮೊದಲಿಗೆ ಅರೆಸ್ಟ್ ಮಾಡಿರ್ತಿದ್ರೆ ಇಲ್ಲ ಅಲ್ಲಿಗೆ ಹೂತು ಹಾಕಿದ್ದಾರೆ, ಆದರೆ ಅದನ್ನು ಮುಚ್ಚಿಡೋದಕ್ಕೆ ಅರೆಸ್ಟ್ ಮಾಡ್ತಿದ್ದಾರೇನೋ ಅನ್ನುವಂಥ ಭಾವನೆಯೂ ಕೂಡ, ಅನ್ನೋ ಚರ್ಚೆಯೂ ಕೂಡ ಶುರುವಾಗ್ತಾ ಇತ್ತು. ಈಗ ಆ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದಾಗ ಬಹುಶಃ ಇಲ್ಲ ಇನ್ನು ಅಲ್ಲಿ ಹೂತಿಟ್ಟಿದ್ದಾರೆ ಅಂತ ಹೇಳೋದಕ್ಕೂ ಕೂಡ ಅಲ್ಲಿ ಯಾವುದೂ ಇಲ್ಲ. ಈಗ ಆತ ತೋರಿಸಿದಂಥ ಪ್ರದೇಶಗಳನ್ನು ಆತ ಯಾವುದು ತೋರಿಸಿದ್ರೆ ಎಕ್ಸಾಕ್ಟ್ ಅವುಗಳನ್ನೇ ಭೂಮಿ ಅಗದು ಕೂಡ ನೋಡಲಾಗಿದೆ ಅಂತ. ಹೌದು, ನೀವು ಹೇಳೋದು ನಿಜ. ನೋಡಿ, ಆರಂಭದಲ್ಲೇ ಅರೆಸ್ಟ್ ಮಾಡಿಬಿಟ್ಟಿದ್ರೆ ಅದನ್ನು ಒಂದು ರಾಜಕೀಯದ ಒತ್ತಡದಲ್ಲಿ ಇನ್ನೇನೇನೋ ಕಡೆ ಎಲ್ಲೆಲ್ಲೋ ಹೋಗ್ತಾ ಇತ್ತು. ಮುಚ್ಚಾಕ್ಲಿಗೆ ಈ ರೀತಿ ಮಾಡಿದ್ದಾರೆ ಅವರು ಅಂತ. ಈಗ ಕುಲಂಕುಷವಾಗಿ ಅದನ್ನು ಪರೀಕ್ಷೆ ಮಾಡಿ ಆದಮೇಲೆ ಈಗ ಅವರು ಅಲ್ಟಿಮೇಟ್ ಬಂದರು. ಏನಾಗಿದೆ, ನಿಮಗೆಲ್ಲ ಪರಿಚಯ ಗೊತ್ತಿರೋ ವಿಚಾರ ಅದು. ತನಿಖೆ ಪೊಲೀಸ್ನವರಿಗೆ ಪವರ್ಸ್ ಇದೆ, ವಿಚಾರಣೆ ಯಾರು ಮಾಡ್ಕೊಂಡು ಹೋಗ್ಬೋದು. ತನಿಖೆ ಮಾಡಿದಾಗ ತನಿಖೆಯನ್ನು ಸುಪ್ರೀಂ ಕೋರ್ಟ್ ಸಹ ಇಂಟರ್ಫಿಯರ್ ಮಾಡೋಕ್ಕೂಡ್ದು ಅಂತ ಕಾನೂನಿದೆ. ಸುಪ್ರೀಂ ಕೋರ್ಟ್ ಜಡ್ಜಸ್ ಆರ್ಡರ್ಸ್ ಅವರು ಅವನ್ನ ಇಂಟರ್ಫಿಯರ್ ಮಾಡಕೂಡ್ದು ಅಂತ. ಅಂತಲ್ಲಿ ಅದು ಇಂಡಿಪೆಂಡೆಂಟ್ ಅವ್ರಿಗೆ ಪವರ್ಸ್ ಕೊಟ್ಟಿದ್ದಾರೆ. ಕಾರಣ ಏನಂದರೆ, ಬೇರೆಯವರು ಅದನ್ನು ಇಂಟರ್ಫಿಯರ್ ಮಾಡಿದ್ರೆ ಈ ಇಂಪಾರ್ಟೆಂಟ್ ತನಿಖೆ ಏನಾಗ್ತದೆ. ಕರ್ನಾಟಕದಲ್ಲಿ ಪೊಲೀಸ್ನವರು ಭಾಳ ಚೆನ್ನಾಗಿ ತನಿಖೆ ಮಾಡ್ತಿದ್ದಾರೆ. ನಾನು ಡಿಫೆನ್ಸ್ ಲಾಯರ್ ಆಗಿ ಬೇಕಾದಷ್ಟು ಮರ್ಡರ್ ಕೇಸ್ಗಳಲ್ಲಿ ಎಪೇರ್ ಆಗಿದ್ದೇನೆ. ಸಾಕಷ್ಟು ಬರೀ ಮರ್ಡರ್ ಮಾತ್ರ ಸೆಷನ್ ಕೇಸಲ್ಲಿ ಎಪೇರ್ ಆಗಿದ್ದೇನೆ. ತನಿಖೆಯನ್ನು ನೋಡ್ತಾ ಇದ್ದೇನೆ. ಭಾಳ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಈಗ SIT ಅವರು ಅದನ್ನು ತಗೊಂಡಿದ್ದು ಕಾರಣ ಏನಂದರೆ, ಬರೀ ಒಬ್ಬನ ಮೇಲೆ ಏನಾದರೂ ಹೇಳೋಕೆ ಹೋದರೆ ಅವನಿಗೆ ಇಂಟ್ರೆಸ್ಟ್ ಇತ್ತು, ಹಾಗಾಗಿ ಅವನು ಈ ರೀತಿ ಸಪೋರ್ಟ್ ಮಾಡ್ತಾನೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲ, ಜೊತೆಗೆ ಹಲವಾರು ಅಧಿಕಾರಿಗಳ ಜೊತೆಗೆ ಸೇರಿದ್ದಾರೆ, ಬಂದು ಡೀಟೇಲ್ ಆಗಿ ಅದರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಮಾಡಿದ ಕಾಲದಲ್ಲಿ ಇಂಥವನೊಬ್ಬ ಈ ರೀತಿಯ ಘಟನೆ ನಡೆದಿದ್ದರೆ, ಉದಾಹರಣೆಗೆ ಹೇಳ್ತಿದ್ದೀನಿ ನಾನು, ಅವನು ಸುಮ್ಮನೆ ಇರ್ತಿದ್ನೇ, ಎಲ್ರಿಗೂ ಬಾಯಿ ಮುಚ್ಕೊಂಡು ಬೇರೆಗೆ ತಿಳಿಸದೆ ಈ ರೀತಿ ಮಾಡೋ ಉದ್ದೇಶ ಇದ್ದರೆ ಅವನ ಉದ್ದೇಶ ಏನು? ಜೊತೆಯಲ್ಲಿ ಇದ್ದವರು ಅದೇ ಹೇಳಿ, ಈಗಾಗಲೇ ಸಂಸಾರದಲ್ಲಿ ಇರುವವರು, ಸ್ನೇಹಿತರು ಅವನ ಜೊತೆಗೆ ಸಹಾಯ ಮಾಡ್ತಾರೆ. ಇದನ್ನು ಗುಂಡಿ ಆಗಿಲಿಕ್ಕಾಗಲಿ ಬೇರೆ ಒಂದು ಅದು ಓವರ್ನೈಟ್ ಮಾಡಬೇಕಾಗ್ತದೆ. ಅದನ್ನು ಒಂದು ವಾರ 15 ದಿವಸ ಹಿಂಗೆ ಇಟ್ಕೊಂಡ್ರೆ ಬಾಕಿಯವರು ಓಡಾಡೋರು ಕಾಣ್ತದೆ ಈ ರೀತಿ ಮಾಡ್ತಾಯಿದ್ದಾರೆ ಅಂತೇಳಿ. ಏನಪ್ಪ ಇದು, ಏನು ಮಾಡ್ತಿದ್ದೆ ನೀನು ಅಂತೆಲ್ಲ ಕೇಳ್ತಾರೆ. ಅದಕ್ಕೆ ಇದನ್ನು ಮುಚ್ಚಾಕೊಂಡು ಈ ರೀತಿ ಮಾಡುತ್ತಿದ್ದೇನೆ ಅಂತ ಬಂದರೆ ವಿಚಾರ ಈ ರೀತಿ ನಡೀತಿತ್ತ? ಅವನು ಕೇಳಿದ ಜಾಗದೆಲ್ಲ ಅಗತ್ಕೊಂಡು ಹೋಗಿದ್ದಾರೆ. ಎಲ್ಲೋ ಒಂದು ಕಡೆ ಒಂದು ಇದು 6ನೇ ನಂಬರಿನಲ್ಲಿ ಏನೋ ಒಂದು ಗೋಡೆ ಸಿಕ್ತು ಅಂತ. ಅದು ಅಂಥ ದೊಡ್ಡ ಜಾಗದಲ್ಲಿ ಇದೇನು ದೊಡ್ಡದೇನಲ್ಲ. ಅದು ಯಾರೋ ಸತ್ತಿರ್ತಾರೆ, ಹೂತಿರ್ತಾರೆ, ಅದನ್ನು ಒಂದು ತಲೆ ಒಂದು ಇದು ಗೋಡೆ ಸಿಕ್ಕಿದೆ. ಅದು ಯಾವುದೋ ಹೆಂಗಸರು ಅಂತ ಹೇಳ್ತಾನೆ. ಪರೀಕ್ಷೆ ಮಾಡಿ ನೋಡಿದಾಗ ಅದು ಗಂಡಸರದು, ಎಷ್ಟೋ ವಯಸ್ಸಿನಲ್ಲಿ ಬರುವವರು ಅಂತ. ಈಗಿನ ಸೈನ್ಸು ಭಾಳ ಚೆನ್ನಾಗಿ ಡೆವಲಪ್ ಆಗಿದೆ. ಹೌದು, ಫೊರೆನ್ಸಿಕ್ ಸೈನ್ಸ್ ಇದೆಯಲ್ಲ, ಸುಮಾರು 30 ವರ್ಷದ ಹಿಂದೆ, 25 ವರ್ಷದಿಂದ ಹಿಂದೆನೇ ಅದು ಹೂತಿರುವಂಥದ್ದು ಅಂತ ಈಗಾಗಲೇ ಮೊದಲ ಹಂತದಲ್ಲಿನೇ ಗೊತ್ತಾಗಿರುವಂಥದ್ದು. ಸೈನ್ಸ್ ಭಾಳ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಈಗ ಲೈಟ್ ಡಿಟೆಕ್ಷನ್ ಟೆಸ್ಟ್ ಅಂತೆಲ್ಲ ಮಾಡ್ತಾ ಇದ್ದಾರಲ್ಲ, ಅವು ನಾನು ನೋಡ್ತಾ ಇರ್ತೇನೆ. ನೂರಾರು ಕೇಸ್ಗಳಲ್ಲಿ ನಾವು ನಡೆಸಿದ್ದೇವೆ. ಅದನ್ನು ಬಂದಾಗ ಈ ರೀತಿ ಒಂದು ಘಟನೆ ನಡೀತು, ಇದನ್ನು ಮುಚ್ಚಾಕೊಂಡು ಇಷ್ಟು ವರ್ಷ ಇದನ್ನೇ ಅಂತ ಹೇಳಿದರೆ, ಅವನು ಅದೇ ಹೇಳಿದೆ, ಈಗಾಗಲೇ ಆರಂಭದಲ್ಲಿ ಹೇಳಿದೆ ನಾನು, ಇದು ಬುರುಡೆ, ತಲೆ ಬುರುಡೆ ಅಲ್ಲ, ಪೂರ್ತಿ